ಆದ್ರೆ ನಮ್ಮ ಈ ಹುಬ್ಬಳ್ಳಿ ಟೀಮ್ ಅಂತೂ ಬಹಳ ಸ್ಟ್ರಿಕ್ಟ್ ಆಗಿ ವ್ಯವಸ್ಥಿತವಾಗಿ ಕಮಿಷನರ್ ಅದನ್ನ ಶಶಿಕುಮಾರ್ ಅವರು ಮಂಗಳೂರಲ್ಲಿ ಕೆಲಸ ಮಾಡಿದ್ದಾರೆ. ಯಾಕೆ ಮಂಗಳೂರು ಪ್ರಕ್ಷುಬ್ಧ ಈ ರೀತಿ ಹೌದು ಪ್ರಕರಣಗಳಲ್ಲಿ ಬಂದಿರೋದ್ರ ಅವ್ರ ಅನುಭವದಲ್ಲಿ ಇರೋದ್ರಿಂದ ಹೌದು ಹುಬ್ಬಳ್ಳಿಗೆ ಒಂದು ಶಕ್ತಿ ಬಂದಿರಬಹುದು. ಆ ನಿಟ್ಟಲ್ಲೇ ಕೆಲಸ ಕಾರ್ಯಾಚರಣೆ ಆಗಿರೋದ್ರಿಂದ ಒಂಚೂರು ಬಿಸಿ ಮುಟ್ಟುವ ಕಾರ್ಯ ಆಗ್ತಿರ್ಬೋದಾ ಅಂತ. ಹೌದು. ಈಗ ಏನಂದ್ರೆ ಡಿಪಾರ್ಟ್ಮೆಂಟ್ಗಳು, ಸರ್ಕಾರ, ಕೋರ್ಟು ಇವರೆಲ್ಲ ಬರೀ ಕಾನೂನು ನೋಡ್ತಾರಷ್ಟೇ ವಿನಃ ಮಾನವೀಯತೆ ಅಥವಾ ಮುಂದಿನ ಅನಾಹುತಗಳು, ಆ ತಂದೆ ತಾಯಿ 25 ವರ್ಷದಿಂದ ಸಾಕಿ ಬೆಳೆಸದಂತವಳು ಸಡನ್ ಆಗಿ ಒಂದ್ ಯಾರೋ ಜೊತೆ ಹೋಗ್ತಾಳೆ ಅಂತಂದ್ರೆ ಎಷ್ಟು ನೊಂದು ಬೆಂದು ಅವ್ರು ಎಷ್ಟು ಕಸಿವಿಸಿ ಆಗುತ್ತೆ ಆ ಮಕ್ಕಳಿಗೆ, ಆ ತಂದೆ ತಾಯಿಯರಿಗೆ. ಸೊ ಆ ಹಿನ್ನೆಲೆಯಲ್ಲಿ ನಡೀತಾ ಇದೆ ಈಗ. ಹುಬ್ಬಳ್ಳಿದ ಘಟನೆ ಅಂತೂ ಬಹಳ ಭಯಾನಕವಾಗಿದೆ. ಇದು ಮೊದಲನೇದಲ್ಲ, ಕೊನೆಯದು ಅಲ್ಲ, ನಿರಂತರವಾಗಿ ಈ ರೀತಿ ನಡೆಯೋದನ್ನೇ ಇದು. ನಮ್ಮ ಅನುಮಾನ ಏನಂದ್ರೆ, ಈಗ ಸಮೀರ್ದ ಬೆಳಕಿಗೆ ಬಂದ ತಕ್ಷಣಕ್ಕೆ ಈಗಾಗಲೇ ನೊಂದು ಬೆಂದು ಕೂತಿರುವಂಥ ಆ ಹುಡುಗಿ 1 ತಿಂಗಳ ನಂತರ ಈಚೆ ಬರ್ತಾಳೆ. ಈಗ ಎರಡನೇ ಪ್ರಕರಣ ಮುಫೀಸ್ದು. ಆದ್ರೆ ಎಷ್ಟು ಜನ ಹೆಣ್ಣುಮಕ್ಕಳಿಗೆ ಈ ರೀತಿ ಅನ್ಯಾಯ ಆಗಿರ್ಬೋದು, ತೆರೆಮರೆಯಲ್ಲಿ ಕೂತು ದಯನೀಯ ಪರಿಸ್ಥಿತಿಯಲ್ಲಿರುವ ಹಿಂದೂ ಹೆಣ್ಣುಮಕ್ಕಳ ಸಂಖ್ಯೆ ಎಷ್ಟಿರ್ಬೋದು ಅಂತ. ಅಲ್ಲ, ಅವಳು ಆ ಸಮೀರ್ ಮುಲ್ಲಾನ ಮೊಬೈಲ್ ನಲ್ಲಿ 7-8 ಹುಡುಗಿಯರಿದ್ದಾರೆ. ಹೌದು. ಅವರು ಅದನ್ನೆಲ್ಲ ವಿಡಿಯೋಗಳೆಲ್ಲ ನಾವು ಪೊಲೀಸರಿಗೆ ಒಪ್ಸಿದೀವಿ. ಈ ಮನೆ ಅವನು ಹೊಕ್ಕು ಅವನನ್ನ ಅರೆಸ್ಟ್ ಮಾಡಿ, ಅಂದ್ರೆ ಅವನನ್ನ ಕರ್ಕೊಂಡು ಬಂದು ಮೊದಲು ನಾವು ನಮ್ಮ ಹುಡುಗರು ಮಾಡಿದ್ದು ಅಂದ್ರೆ ಮೊಬೈಲ್. ಯಾಕಂದ್ರೆ ಮೊಬೈಲ್ ಡಿಲೀಟ್ ಆಯ್ತಂದ್ರೆ ನಮ್ಗೆ ದಾಖಲೆಗಳು ಸಿಗದೆ ಇರೋಂಗ ಆಗ್ಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ಅದು ಆದದ್ದು ಘಟನೆ. 7-8 ಬರೀ ಇದು ಒಂದು ಇದು ಅವ್ರದ್ದು 3 ಜಿಮ್ಗಳಿದಾವೆ. ಮತ್ ಇದ್ರ ಹಿಂದೆ ಅವ್ರ ಫ್ಯಾಮಿಲಿ ಪೂರ್ತಿ ಸಪೋರ್ಟ್ ಇರುತ್ತೆ. ಅವ್ರ ಅಕ್ಕ ಏನೋ ಬಂದು ಎಲ್ಲ ಕರ್ಕೊಂಡ್ ಬರ್ತಿದ್ರು ಅನ್ನುವಂತ ಆರೋಪ. ಎಲ್ಲ ಸಪೋರ್ಟ್, ಪೂರ್ಣ ಸಪೋರ್ಟ್ ಇದೆ. ಅವರ ಈ ಹುಡುಗನ ಅಂದ್ರೆ ಮುಲ್ಲಾನ ಅಪ್ಪ 2 ಮದುವೆ ಆಗಿದ್ದಾನೆ. ಅವರ ಅಜ್ಜ ಅಂದ್ರೆ ಈ ಹುಡುಗನ ಅಜ್ಜ ಅವನು 2 ಮದುವೆ ಆಗಿದ್ದಾನೆ. ಇವನು ಚಿಕ್ಕಪ್ಪನ ಮಗ ಒಬ್ಬ ಬ್ರಾಹ್ಮಣ ಹುಡುಗಿನ ಮದುವೆ ಆಗಿದ್ದಾನೆ. ಇನ್ನೊಬ್ಬ ಹಿಂದೂ ಹುಡುಗಿನ ಮದುವೆ ಆಗಿದ್ದಾನೆ. ಹೀಗೆ ಇಡೀ ಫ್ಯಾಮಿಲಿನೇ ಇದೇ ರೀತಿಯ ಇದನ್ನ ಉದ್ಯೋಗ ಮಾಡ್ತಾ ಬಂದಿದ್ದಾರೆ ಇವರು.